ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನದಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ನಮ್ಮ ಚಿನ್ನನ ಕರ್ಕೊಂಬರ್ಬೇಕು ಹೋಗಿ ಸ್ಕೂಲಲ್ಲಿ. ಇನ್ನು ಬಂದು ಅಡುಗೆ ಮಾಡಬೇಕು. ಇನ್ನು ಹೋಗಿ ಕರ್ಕೊಂಡ್ಬಂದು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಕೆಲಸ ಹಂಗೆ ಇದೆ. ಇವನ್ನ ಎದ್ಬಿಟ್ರಂತೂ ಏನು ಕೆಲಸ ಆಗಲ್ಲ ನೋಡಿ ಫ್ರೆಂಡ್ಸ್. ಹೊರಟಿದ್ದೀನಿ ನಮ್ಮ ಚಿನ್ನಿನ ಕರ್ಕೊಂಬರೋಕ್ಕೆ. ಇವನ್ನ ಎತ್ಕೊಂಡು ಅಲ್ಲಿ ದೂರ ಇದೆ, ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರನೇ ಇದೆ. ಅಲ್ಲಿಂದ ಇಲ್ಲಿವರೆಗೂ ಎತ್ಕೊಂಬರ್ಬೇಕು. ಸ್ವಲ್ಪ ಕಷ್ಟನೇ ಆಗುತ್ತೆ, ಮತ್ತು ಒಬ್ಳಿಗೆ ಬರೋಕ್ಕೆ ಆಗಲ್ಲ ಅವಳಿಗೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಅವರಪ್ಪ ಇದ್ದರೆ ಕರ್ಕೊಂಬರ್ತಾರೆ. ಅವರು ಕೆಲ್ಸಕ್ಕೆ ಹೋಗಿದ್ದಾರಲ್ವ, ಇವತ್ತು ಬೇರೆ ಶನಿವಾರ. ಹಂಗಾಗಿ ನಾನೇ ಹೋಗ್ತಾ ಇದ್ದೀನಿ. ಇವನಿಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ, ಯಾಕಂದರೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಲ್ಲ. ಹಂಗಾಗಿ ಫುಲ್ ಖುಷಿಯಲ್ಲಿದ್ದಾನೆ ಹುಡುಗ. ಕರ್ಕೊಂಬಂದು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಬಂದ್ಲು ನಮ್ಮ ಚಿನ್ನಿ, ಕರ್ಕೊಂಡು ಬಂದ್ವಿ. ಅವಳಿಗೆ ಅಲ್ಲಿಸಿಂದನೇ ಬಿಸ್ಕೆಟ್ ಬೇಕಂತ ಅಳ್ತಾ ಇದ್ಲು. ಬಿಸ್ಕೆಟ್ ಕೊಡಿಸ್ಕೊಂಡು ಮತ್ತೆ ಕರ್ಕೊಂಬಂದೆ. ನನಗಂತೂ ತುಂಬಾ ಸುಸ್ತಾಗ್ಬಿಡ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ. ಯಾಕಂದರೆ ಸ್ವಲ್ಪ ದೂರನೇ ಇದೆ, ಅಲ್ಲಿಂದ ಇಲ್ಲಿವರೆಗೂ ಎತ್ಕೊಂಬರ್ಬೇಕು ಅದ್ರ ಜೊತೆ. ಮತ್ತು ಅವಳು ಬ್ಯಾಗ್ ಹಿಡ್ಕೊಂಡು ಇಲ್ಲಿಗೆ ಬಂದಮೇಲೆ ಕೊಟ್ಟಿದ್ದೀನಿ ಮತ್ತೆ ಅವಳಿಗೆ ಬ್ಯಾಗ್. ಹಂಗಾಗಿ ಸ್ವಲ್ಪ ನನಗೆ ಸುಸ್ತಾಯ್ತಪ್ಪ, ಭಾಳ ಸುಸ್ತಾಯಿತು. ಹೋಗಿ ಸ್ವಲ್ಪ ಸುಮ್ಮನೆ ಕೂತ್ಬಿಟ್ಟೆ ನೋಡಿ. ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಊಟ ಮಾಡಬೇಕಲ್ವ. ಹೊಟ್ಟೆ ಕೇಳಲ್ಲ. ಹಾಗಾಗಿ ಮತ್ತು ಸಾಂಬಾರು ಇದ್ದಿಲ್ಲ. ಹಾಗಾಗಿ ಸ್ವಲ್ಪ ಚಟ್ನಿನಾದರೂ ಮಾಡ್ಕೊಳ್ಳೋಣ ಅಂತ. ಪುಂಡಿ ಸೊಪ್ಪಿತ್ತು ಮನೆಯಲ್ಲಿ. ಪುಂಡಿ ಸೊಪ್ಪು ಚಟ್ನಿ ಮಾಡಿಕೊಂಡ್ರೆ ಆಯಿತು ಅಂತಂದು ನಾನು ಪುಂಡಿ ಸೊಪ್ಪೆಲ್ಲ ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಸೋಸ್ಕೋಬೇಕು ಎಲ್ಲನೂ, ಎಲೆ ಅಷ್ಟೇ ಸೋಸ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ನಾನು ಪುಂಡಿ ಸೊಪ್ಪಿನ ಚಟ್ನಿ ಮಾಡೋಕ್ಕೆ ಇಷ್ಟು ತಗೊಂಡಿದ್ದೀನಿ. ಅಂದರೆ ಪುಂಡಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬದನೆಕಾಯಿ ಕೂಡ ತಗೊಂಡಿದ್ದೀನಿ. ಬೇಕಿದ್ರೆ ತಗೋಬೋದು, ಇಲ್ಲಾಂದರೆ ಬೇಡ. ನನಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಅಂತ ತಗೊಂಡಿದ್ದೀನಿ. ಅದು ನಿಮ್ಮ ಇಷ್ಟ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಪ್ಯಾನ್ ಇಟ್ಟಿದ್ದೀನಿ ನೋಡಿ ಸ್ಟವ್ ಮೇಲೆ. ಕಾಯಬೇಕಿದು. ಕಾದ ನಂತರ ಹಸಿಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ಕೋಬೇಕು. ಮತ್ತು ಬದನೆಕಾಯಿ ಕೂಡ ಸೇರಿಸ್ಕೋಬೇಕು. ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪನೇ ಎಣ್ಣೆ ಹಾಕಬೇಕು. ಯಾಕಂದರೆ ಅವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವ ಮೆತ್ತಗೆ. ಹಂಗಾಗಿ ಸ್ವಲ್ಪ ಹಾಕ್ಕೋಬೇಕು ನೋಡಿ. ಇಷ್ಟು ಮಾಡಿದ್ದೀನಿ. ಇಷ್ಟಾದರೆ ಸಾಕು. ಹಾಗೆ ಅದೇ ಪ್ಯಾನ್ಗೆ ಪುಂಡಿ ಸೊಪ್ಪು ಸೋಸ್ಕೊಂಡಿರುವಂಥ ಪುಂಡಿ ಸೊಪ್ಪು ಕೂಡ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಅದನ್ನು ಸ್ವಲ್ಪ ಆರೋಕ್ಕೆ ಬಿಡಬೇಕು. ಆನಂತರ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ. ಅದನ್ನು ಪುಂಡಿ ಸೊಪ್ಪು ಕೂಡ ಹಾಕಿದ್ದೀನಿ. ಮತ್ತು ಹುರ್ಕೊಂಡಿರುವಂಥ ಬದನೆಕಾಯಿ, ಮೆಣಸಿನಕಾಯಿ ಮತ್ತು ಹಾಗೆ ಬೆಳ್ಳುಳ್ಳಿ, ಉಪ್ಪು ಕೂಡ ಹಾಕಿದ್ದೀನಿ. ಜೊತೆಗೆ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ. ಗ್ರೈಂಡ್ ಮಾಡ್ಕೊಬಿಡ್ಬೇಕು, ಮಿಕ್ಸ್ ಮಾಡ್ಕೊಬಿಡ್ಬೇಕೆಲ್ಲ ನೋಡಿ. ಫೈನಲಿ ಈ ಥರ ಆಗಿದೆ. ಚಪಾತಿಯಲ್ಲಾಗಲಿ ರೊಟ್ಟಿಯಲ್ಲಾಗಲಿ ತುಂಬ ಚೆನ್ನಾಗಿರುತ್ತೆ. ನಾನು ರೈಸಲ್ಲಿ ಊಟ ಮಾಡ್ತಿದ್ದೀನಿ, ಚಪಾತಿ ರೊಟ್ಟಿ ಮಾಡಿಲ್ಲ. ಇದು ಒಂದು ಏನಾಯ್ತು ಅಂದರೆ, ನಾನು ನೀರಿಟ್ಟು ಹೊರಗಡೆ ನಿಂತುಬಿಟ್ಟಿದ್ದೀನಿ ಮರೆತು. ಮನೆಯೆಲ್ಲ ನೀರು ನೋಡಿ. ಅಯ್ಯೋ, ನನಗಂತೂ ಸಾಕಾಗಿಬಿಡುತ್ತೆ. ಈಗ ಆಗುತ್ತಂತ ಅಂದ್ಕೊಂಡೇ ಇರಲಿಲ್ಲ. ರಾಮ. ಹಾಯ್ ಫ್ರೆಂಡ್ಸ್ ನೋಡಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ನಾನು ಕ್ಯಾಚ್ ಹಿಡಿಯೋಕ್ಕೆ ಹೋಗಿ ಕೈಯೇ ಬಿಟ್ಬಿಟ್ಟೆ ಫೋನ್ ನೋಡಿಕೊಂಡು. ಹಂಗಾಗಿ ನನಗೆ ತುಂಬಾ ನಗು ಬಂದುಬಿಡ್ತು. ಅವ್ರು ಜ್ಯೂಸ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಹಂಗಾಗಿ ನಮ್ಮ ಚಿನ್ನಿಗೆ ಜ್ಯೂಸ್ ಮಾಡಬೇಕಂತ ಜ್ಯೂಸ್ ಮಾಡಿಕೊಡ್ತಿದ್ದೀನಿ ನೋಡಿ.
ಅವಳು ಬಿಡ್ತಾನೆ ಇಲ್ಲ. ಬೆಳಗ್ಗೆಯಿಂದ ಜ್ಯೂಸ್ ಮಾಡಿಕೊಡು ಅಂತ ಒಂದೇ ಸಮನೆ ಹಿಡಿದ್ಬಿಟ್ಟಿದ್ದಾಳೆ. ಮನೆಯಲ್ಲಿ ಯಾವ ಹಣ್ಣು ಇರೋಂಗಿಲ್ಲ. ತಕ್ಷಣವೇ ಮಾಡಿಕೊಟ್ಬಿಡ್ಬೇಕು ನಮ್ಮ ಚಿನ್ನಿಗೆ. ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾಳೆ. ಈ ಜ್ಯೂಸನ್ನ ಜೋಶಲ್ಲಿ ಕುಡ್ದಂಗೆ ಊಟ ಮಾಡಲ್ಲ ಅವಳು. ಹಂಗಾಗಿ ಸ್ವಲ್ಪ ನನಗೆ ಬೇಜಾರು. ಯಾಕಂದರೆ ಹೊರಗಿನ ಐಟಮ್ಸ್ ಎಲ್ಲ ಚೆನ್ನಾಗೇ ತಿಂತಾಳೆ, ಎಲ್ಲ ಮಾಡ್ತಾಳೆ. ಮನೆಗೆ ಏನಾದರೂ ಮಾಡಿದರೆ ತಿನ್ನಲ್ಲ. ಏನಾದರೂ ಅಂದರೆ ಊಟ ಮಾಡಲ್ಲ ಅಷ್ಟೇ. ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ತಿಂತಾಳೆ, ಎಲ್ಲ ಮಾಡ್ತಾಳೆ ನೋಡಿ. ಅವಳಿಗೆ ಏನಂದರೆ ಮನೆಗಿಂದಂದರೆ ಸ್ವಲ್ಪ ಅಲರ್ಜಿ ಆಗಿಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಮಿಕ್ಸಿಗೆ ಹಾಕ್ತಿದ್ದೀನಿ, ಎಲ್ಲ ಚಿಮ್ಮೋಗ್ಬಿಡ್ಬೇಕಾ ಹೇಗಾಗ್ಬಿಡ್ತಂದರೆ ನನಗಂತೂ ಥೋ ನಿನ್ನ ಎರಡೆರಡು ಸಲ ಕೆಲಸ, ಒಂದು ಕೆಲಸ ಮಾಡಿದರೆ ಇನ್ನೊಂದು ಕೆಲಸ ಪೆಂಡಿಂಗ್ ಇರುತ್ತೆ. ಇಲ್ಲಿ ನೋಡಿ ಜ್ಯೂಸ್ ಮಾಡಿಕೊಟ್ಟಿದ್ದೀನಿ. ಸ್ವಲ್ಪ ಮೇಲೆ ಬಾದಾಮಿ ಉದುರಿಸಿದ್ದೀನಿ, ಸ್ವಲ್ಪ ಹೆರ್ಚ್ಬಿಟ್ಟು. ಎಷ್ಟು ಸಖತ್ತಾಗಿದೆ ಅಂದರೆ ನನಗೂ ಅವಳಿಗೆ ಕೊಡೋಕೆ ಮನಸ್ಸಿಲ್ಲ, ಅಂಥ ಟೇಸ್ಟಿಯಾಗಿತ್ತು. ಮತ್ತು ನಾನೇನು ಒಂದು ಸ್ಪೂನ್ ತಿಂದ್ಬಿಟ್ಟು ಕೊಟ್ಟೆ. ಅವಳಿಗಿಂತ ದೊಡ್ಡದೇನಿಲ್ಲ. ನೋಡಿ ಇವ್ನು ನೋಡಿ ಹೇಗೆ ತಿಂತಿದ್ದಾನೆ. ಇವನಿಗೂ ಇಷ್ಟ ಆಗಿಬಿಟ್ಟಿದೆ, ಇವನು ತಿಂತಿದ್ದಾನೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.